ಸರ್ ನಿಜವಾಗಿ ಹೇಳಬೇಕಾಗಿದ್ರೆ ಸಿದ್ದರಾಮಯ್ಯ ಅವ್ರ ಬಜೆಟ್ದಲ್ಲಿ ನಾವು ಯಾವಾಗಲೂ ಏನದಂದ್ರೆ ಅವರು ಬಜೆಟ್ ಪ್ರತಿ ವರ್ಷ ಮಾಡ್ತಾನೆ ಇರ್ತಾರೆ. ಪ್ರತಿ ವರ್ಷ ಬಜೆಟನ್ನು ಮಂಡನೆ ಮಾಡ್ತಾ ಇರ್ತಾರೆ. ಸುಮಾರು ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ಸುಮಾರು ಬಜೆಟನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಏನು SC/ST ಜನರದು ಏನು ನಮಗೋಸ್ಕರವಾಗಿಯೇ ಬಜೆಟ್ ಮಂಡನೆ ಮಾಡಿದ್ದೀವಿ, ಇಷ್ಟು ಕರೋಡು ಎಷ್ಟು ಲಕ್ಷ ಕೋಟಿಗಟ್ಟಲೆ ಹೀಗೆಲ್ಲ ಹೇಳ್ಬಿಡ್ತಾರೆ ಅವರು. ಆದರೆ ಯೋಜನೆದು ಏನು ಸ್ಕೀಮ್ ಇದೆ SCP TSP ಎಲ್ಲೂ ಯಾವ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಓಕೆ, ಕರ್ನಾಟಕದಲ್ಲಿ ನೀವೇ ತಂದಿದ್ರಿ, ಈ ಕಡೆ ಕೊಡ್ತಾಯಿದ್ರಿ, ಈ ಕಡೆ ಕಸ್ಕೊಳ್ತಾ ಇದ್ರಿ. ನಮ್ಮ ಜನ ಹೆಂಗೆ ಉದ್ಧಾರ ಆಗ್ತದೆ ಹೇಳ್ರಿ, ಹೆಂಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ರಿ? ಸುಮಾರು ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಇವತ್ತು SCP TSP ಹಣನ ಬೇರೆ ಕಡೆ ವರ್ಗಾವಣೆ ಆಗಬಾರ್ದು ಅಂತ ಕಸಿ ಹೇಳ್ತಾರೆ. ವರ್ಗಾವಣೆ ಆದ್ರೆ ಯಾರು ಅಧಿಕಾರಿಗಳು ಮಾಡಿರ್ತಾರೆ, ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಪನಿಷ್ಮೆಂಟ್ ಶಿಕ್ಷೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲಾದರೂ ಸಿದ್ದರಾಮಯ್ಯ ಅವರಾಗಲಿ ನಮ್ಮ ಮಾದೇವಪ್ಪರಾಗಲಿ ಇವತ್ತಿನ ತನಕ ಎಲ್ಲಾದರೂ ಒಬ್ಬ ಅಧಿಕಾರಿಗೆ ಶಿಕ್ಷೆ ಕೊಟ್ಟಿಂದ ಪನಿಷ್ಮೆಂಟ್ ಕೊಟ್ಟಿಂದ ಎಲ್ಲಾದರೂ ಇದೆ. ಮತ್ತು ಅದು ಯೋಜನೆ ಹೆಸರಿನ ಮೇಲೆ ನೂರಾರು ವರ್ಕ್ಗಳು ಸರ್. ಈಗ ಎಲ್ಲಿ ನಮ್ಮ ಬೀದರ್ದಲ್ಲೇ ತೊಗೊಂಬೋಣ, ಸುಮಾರು SCP TSP ಹಣನ ಅದು ಎಲ್ಲಿ ಉಪಯೋಗ ಆಗಬೇಕು, ಎಲ್ಲ ಖರ್ಚಾಗಬೇಕು, ಯಾವ ಗಲ್ಲಿದಲ್ಲಿ ಆಗಬೇಕು. SCP TSP ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿ ಒಳಗಡೆನೇ ಆಗಬೇಕದು. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಾಮಾನ್ಯ ಜನರ ಓಣಿದಲ್ಲಿ ವರ್ಕ್ ಆಗ್ತಾ ಇದ್ದಾವೆ. ಅದು ಭೀ ಮಿಸ್ಯೂಸ್ ಅಲ್ಲ, ಅದಕ್ಕೂ ಕೂಡ ಶಿಕ್ಷೆ ಆಗಬೇಕಂತ ಹೇಳ್ತಾ ಇದೆ ಕಾನೂನು. ಆದರೆ ಸರ್ ಈ ಬಳಕೆ ಆಲ್ರೆಡಿ ಹಿಂದಂತೂ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ ಅವ್ರು, ಈಗಲೂ ಇರ್ತಾರೆ. SCP TSP ಏನೋ ಇಷ್ಟು SC/ST ಜನರಿಗೆ ಎಷ್ಟು ದುಡ್ಡನ್ನು ನಾವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇಕ್ಕಿದ್ದೀವಿ ಒಂದು ವರ್ಷದ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಕಡೆ ತೆಕ್ಕೊಳ್ತಾ ಇದ್ದಾರೆ. ಇವತ್ತು ನಾವು ಹೇಳಬೇಕಾದ್ರೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳದು ವಿದ್ಯಾರ್ಥಿದೆ ಅನ್ನೋ ಸಮಸ್ಯೆ ಇದೆ ಸರ. ಸ್ಕಾಲರ್ಶಿಪ್ ಸಮಸ್ಯೆ ಇದೆ. ಎಷ್ಟೋ ಮಕ್ಕಳಿಗೆ ಸರಿಯಾದ ಸಮಸ್ಯೆ ಸ್ಕಾಲರ್ಶಿಪ್ ಬರಲ್ಲೋದ್ರೆ ಅವ್ರು ಶಿಕ್ಷಣ ಆಗ್ತಾಯಿಲ್ಲ. ಇವತ್ತು ಹಳಿದು ಹೇಳ್ತಾ ಇದ್ದೇನೆ ಇವತ್ತು ಎಷ್ಟೋ ಏನದಂತಂದರೆ ಭಾಳಷ್ಟು ದುಡ್ಡು ನಮ್ಮ ವಿದ್ಯಾರ್ಥಿ ಮಕ್ಕಳದು. ಇನ್ನೂ ಸರ್ಕಾರ ಏನದ ಅಂದ್ರೆ ಲಾಸ್ಟ್ ಇಯರ್ದೇ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡೋಕ್ಕೆ ನಾವು ಸ್ವತಃ ನಾವೇ ಬೀದರ್ಲಿಂದ ಬೆಂಗಳೂರು ತನಕ ಹೋಗಿ ಕೇಳಿದ್ದೇವೆ ಸರ್. ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಹೆಡ್ ಆಫೀಸ್ ಬೆಂಗಳೂರು ತನಕ ಹೋದೀವಿ. ಇಲ್ಲಿ ಕೇಳಿದ್ರೆ ಏನದ ಅಂದ್ರೆ ಇಲ್ಲ ಸರ್ ಎಲ್ಲ ಓಕೆ ಅದ ಸರ್, ಬೆಂಗಳೂರಲ್ಲಿ ಪೆಂಡಿಂಗ್ ಇದೆ. ಬೆಂಗಳೂರಲ್ಲಿ ಹೋಗಿ ಕೇಳಿದ್ರೆ ಸರ್ಕಾರದ್ದು ಬಜೆಟ್ ಬರ್ತಿಗೆ ಆಗ್ತಾ ಅಂತ ಹೇಳಿದ್ರು. ಬಜೆಟ್ ಅಂದ್ರೆ ಏನು ರೀ ಇಲಾಖೆದಲ್ಲಿ ದುಡ್ಡು ಇಲ್ಲ ಅಂತ ಕಸಿ ಕೇಳಿದಾಗ ನಗ್ಲತ್ತಾರೆ ಸರ್ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರಲ್ಲಿ. ಹಣ ಇರಲಾರ ಸುಮ್ಮನೆ SCP ಏನಿಲ್ಲ ಸರ್, ಹಣನೇ ಇಲ್ಲ ಅವ್ರ ಬಳಿ, ಎಲ್ಲ ಅದ ಅಂತ ಹೇಳ್ತಾ ಇದ್ದಾರೆ ಅವರು. ಹಣ ಈ ಜನರ ಹೆಸರು ಮೇಲೆ ಭಾಳಷ್ಟು ಹಣ ಲೂಟಿ ಮಾಡ್ತಾ ಇದ್ದಾರೆ. ಸರ್ಕಾರ ಲೂಟಿ ಮಾಡ್ತಾ ಇದೆ. ಈ ಕಡೆ ತೋರಿಸ್ಲತ್ತದ ಇಷ್ಟು ದುಡ್ಡು ಅಂತೇಳಿ ಮತ್ತೆ ಈ ಕಡೆ ಪುನಃ ಏನದಂದ್ರೆ ವಾಪಸ್ ತೊಗೊಳ್ತಾ ಇದೆ. ಇದು ಘೋಷಣೆಗೆ ಮಾತ್ರ ಇದು ಐಂದು ನಾಯಕರು ಸಿದ್ದರಾಮಯ್ಯ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ನಮ್ಮವರೇ ಇದ್ದಾರೆ. ಅವರು ನಮ್ಮವ್ರು ಇದ್ದಾರೆ ಅಂತ ನಮ್ಗೆ ಹೇಳ್ಕೊಳ್ಳೋಕೆ ಕೂಡ ಸರ್ ನಮ್ಗೆ ನಾಚಿಕೆ ಆಗ್ತಾಯಿದೆ. ಯಾಕಂದ್ರೆ ನಿಜವಾಗಿ ಹೇಳೋಕೆ ಏನದಂದರೆ ಅವರ ಸಮಾಜ ಕಲ್ಯಾಣ ಸಚಿವರು ಇದ್ರೂ ಕೂಡ ಏನದಂದ್ರೆ ಅವ್ರ ಆಡಳಿತದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹರಾಸ್ಮೆಂಟ್ ಆಗ್ತಾಯಿದೆ. ಏನು ಒತ್ತಾಯ ಮಾಡ್ತೀರಿ ಸರ್? ಇವ್ರು ಏನು ಮಾಡಿದ್ರು ಸರ್ ನಾವು ಮಾಡಿದ್ದೀನಿ ಅಂತ ಹೇಳ್ತಾರೆ, ಎಲ್ಲ ಮಾಡಿದ್ರು ಮಾಡಿದ್ದೀವನೇ ಅಂತ ಹೇಳ್ತಾರೆ. ನೀವು ಮಾಡ್ತಾ ಇದ್ದೀರೋ ಇಲ್ಲೋ ನಮ್ಗೆ ಅಲ್ಲ, ನಮಗೆ ಕಾಣಿಸ್ತಾ ಇದೆ ನಿಮ್ಮಿಂದ ಏನೂ ಆಗ್ತಾಯಿಲ್ಲ ಸರ್. ಯಾವ ಸರ್ಕಾರ ಬಂದ್ರೂ ಕೂಡ ಈ ತುಳಿತಕ್ಕೊಳಗಾದ ಜನರಿಗೆ ಮೇಲೆತ್ತ ಕೆಲಸ ಮಾಡಬೇಕು. ಆದರೆ ನಿರೀಕ್ಷೆಗಳೆಲ್ಲ ಸುಮ್ಮನೆ ಸರ್, ಪೇಪರ್ದಾಗ ಮಾತ್ರ ನಿರೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಪೇಪರ್ದಲ್ಲಿ ಮಾತ್ರ ನೋಡ್ಬೋದು ಅಷ್ಟೇ. ಇವ್ರು ನಾಳಿನ ಬಜೆಟ್ದಲ್ಲಿ ಕೂಡ ಸರ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಇವ್ರದ್ದು ಇದೆ ಸರ್. ಈಗ ನಾವೇ ನೋಡ್ತಾ ಇದ್ದೇವೆ ಸರ್, ಇವತ್ತೇನು ಕರ್ನಾಟಕದಲ್ಲಿ ಅವರು ಕುರ್ಜಿ ಹೋಗೋಂಥ ಪರಿಸ್ಥಿತಿ ಇತ್ತು CM ಅವ್ರದ್ದು. ಇವತ್ತೇನದ ಅಂದ್ರೆ ಒಳ ಮೀಸಲಾತಿ ಜಗಳಾಚಿ ಏನದ ಅಂದ್ರೆ ಅವ್ರ ಕುರ್ಜಿಯನ್ನು ಆರಾಮ್ ಸರಿ ಇಕ್ಕೊಳಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯನ ನಾವು ವ್ಯಕ್ತ ಮಾಡ್ತಾ ಇರ್ತೇನೆ. ಈ ಒಲೆ ಮಾದಿಗರಿಗೆ ಜಗಳ ಹಚ್ಬಿಟ್ಟು ಅವ್ರ ಕುರ್ಜಿಯನ್ನು ಆರಾಮ್ ಸರಿ ಉಳ್ಕೊತ ಈಗ ಅದು ಹೋಗಲ್ಲ ಸದ್ಯ. ಈಗ ಏನಂತಾರೆ ಇವ್ರು ಒಂದಾಗಲ್ಲ, ಅವ್ರ ಕುರ್ಜಿ ಹೋಗಲ್ಲ. ಇಲ್ಲಾಂದ್ರೆ ಅದು ದಲಿತ CM ಅಂತ ಬಂದಾಗ ಈ ದಲಿತರೆಲ್ಲ ಅದು ದಲಿತ CM ಹೊಂಟಿತ್ತು ಸರ್ ಆಲ್ರೆಡಿ. ಇವ್ರದ್ರಲ್ಲಿ ವರ್ಕ್ ಮಾಡಿಬಿಟ್ಟು ಈಗ ಯಾರೂ ಇಲ್ಲಿ ಈಗ ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರೂ ಆಗಲ್ಲ, ಈಗ ನಮ್ಮವರು ಆಗಲ್ಲ, ಲೆಫ್ಟ್ದಾಗ ಮಾದಿಗ ಸಮಾಜದಾಗ ಯಾರೂ ಆಗಲ್ಲ ಸಾಧ್ಯ ಇಲ್ಲ. ಇದು ಸಿದ್ದರಾಮಯ್ಯ ಅವ್ರು ಹುಟ್ಟಾಗಿನ ಪ್ರೀ ಪ್ಲ್ಯಾನ್ಸ್ ಇದೆ ಆ್ಯಕ್ಚುಲಿ. ಬಟ್ ನಮ್ಮ ಅಲ್ಲಿನ ಲೀಡರ್ಸ್ಗಳಿಗೆ ಅದು ಅರ್ಥ ಆಗುತ್ತಲ್ಲ. ನಾವು ಹೇಳ್ತಾ ಇದ್ದೇವೆ ಬೀದರ್ಲಿಂದ ಇಷ್ಟು ಕಟ್ಟಕಡೆ ತುದಿಲಿಂದ, ಬಟ್ ಆ ಭಾಗದ ಲೀಡರ್ಗಳಿಗೆ ಯಾಕೆ ಸಿದ್ದರಾಮಯ್ಯನ ಅರ್ಥ ಆಗೋಲ್ಲ ಅನ್ನೋ ನಮ್ಗೆ ಗೊತ್ತಾಗ್ತಾಯಿಲ್ಲ ಸರ್. ಬಟ್ ಈ ಥರ ಇದೆ ಸರ್. ಹಾಗಾಗಿ ಬಜೆಟ್ದಲ್ಲಿ ಕೂಡ ಏನೂ ನಿರೀಕ್ಷೆ ಇಲ್ಲ. ಅವರು ಅದನ್ನೇ ಗೋಳು ಅದನ್ನೇ ಮಾಡೋದು. ಒಟ್ಟು ಏನು ಹೇಳ್ತಾ ಇದ್ದಾರೆ ಸರ್ ಸಿದ್ದರಾಮಯ್ಯ ಅವರು, ನಾವು ಅವ್ರಿಗೆ ಒತ್ತಾಯ ಮಾಡಿದಾಗ, ನಾವು ಸ್ಟೇಟ್ ಲೀಡರ್ಗಳು ನಮ್ಮ ನಿಯೋಗೆಲ್ಲ ಹೋಗಿ ಒತ್ತಾಯ ಮಾಡಿದಾಗ ಇಲ್ಲರಿ ಇಡೀ ಭಾರತ ದೇಶದಾಗ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾವು ಮಾಡಿದ್ದೀವಿ ಅಂತ ಹೇಳಿದಾಗ ನೀವು ಮಾಡಿರಿ, ಈ ಕಡೆ ದುಡ್ಡು ಇಕ್ಕಿ ಕೊಟ್ಟು ತಗೊಳ್ತಿರಲ್ಲ. ನಾವು ಹೇಳ್ತಾ ಇದ್ದೇವೆ ಸರ್, ಇಡೀ ರಾಜ್ಯದ ದಲಿತ ಸಂಘರ್ಷ ಸಮಿತಿಗಳು ಯಾರು ಕೂಡ ಹೇಳಿಬಿಟ್ರು ಸರ್ಕಾರ ಏನಪ್ಪ ಅಂದ್ರೆ ನೀವು 7D
ತೆಗೆದು ಬಿಡ್ರಿ ಅಂತೇಳಿ. ಸೇವಂಡಿ ಯಾಕೆ ಇಕ್ಕಿದ್ರು ಸರ್ ಪುನರಿ ಈ ಕಡೆ ದುಡ್ಡು ಇಕ್ಬಿಡೋದು, ಆ ಸೇವಂಡಿ ತೆಗೆದು ಬಿಟ್ರೆ ದುಡ್ಡು ಅದು ಯೂಸ್ ಮಾಡೋ ಬರಲ್ಲ ಸರ್. ಬೇರೆ ಕಾಮಗಾರಿಗೆ ಆ ಸೇವಂಡಿ ತೆಗಿಲಕ್ಕೆ ರೆಡಿ ಇಲ್ಲ. ಮತ್ತು ಇವ್ರು ಹೆಂಗೆ ದಲಿತ ಪರ ಸರ್ಕಾರ ಅಂತ ಹೇಳ್ಬೋದು ಸರ್? ಇದು ದಲಿತ ಸಂಘರ್ಷ ಸಮಿತಿ ಎಲ್ಲ ಲೀಡರ್ಸ್ಗಳೆಲ್ಲ ಹೋಗಿ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ರು ಸುಮಾರು ವರ್ಷ ಹಿಡ್ಕೊಂಡು ಕಸಿ. ಇವತ್ತಿನ ತಗ ತೆಗಿಯಲ್ಲ ಸರ್. ಇವತ್ತು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ದಾಗ ಮೊನ್ನೆ 20 ತಾರೀಕು ಸಭೆ ಕರೆದಾಗ ಈ ಪೂರ್ವಭಾವಿ ಸಭೆ ಸರ್, ಬಜೆಟ್ ಪೂರ್ವಭಾವಿ ಸಭೆ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದ್ರು. ಎಲ್ಲ ದಲಿತ ಸಂಘಟನೆದವರು ಹೋರಾಟಗಾರದಿತ್ತದು ಡಿಮಾಂಡ್. ಇವತ್ತಿನ ಕ್ಯಾಬಿನೆಟ್ದಲ್ಲಿ ಮಾಡಬೇಕಲ್ಲ ಸರ್. ಹಾಗಾಗಿ ಇವರು ಒಳ ಮೀಸಲಾತಿನೂ ಮಾಡಲ್ಲ ಸರ್, ಯಾವ ಮೀಸಲಾತಿ ಮಾಡಲ್ಲ. ಇವ್ರು ಗೊಂದಲದಲ್ಲಿ ಏನದ ಅಂದ್ರೆ ಇವ್ರು ಸರ್ಕಾರ ಹಿಂಗೆ ಹೋಯ್ತಾ ಇರ್ತಾರೆ. ನಾವು ಏನದ ಅಂದ್ರೆ ಇವತ್ತು ಪಾಪ ಮಾದಿಗರು ಮಾಡ್ತಾರೆ ಬೀದರ್ದಾಗ, ನಾಳೆ ಮತ್ತು ನಾವು ಮಾಡ್ತೀವಿ. ನಮ್ಮ ಹೋರಾಟಗಳು ಹೀಗೆ ನಿರಂತರವಾಗಿ ನಡೀತಾ ಇರ್ತಾವೆ. ಈ ಸರ್ಕಾರದ ಏನದ ಅಂದ್ರೆ ಇವ್ರು ಹಿಂಗೆ ಮಾಡ್ತಾ ಇರ್ಬೇಕು. ಯಾಕೆ ಅಸೆಂಬ್ಲಿ ಒಳಗಡೆ ಬರಬಾರ್ದು ಇವರು. MLA MP ನಾವು ಹೋರಾಟಗಾರ ಆಗ್ಬಾರ್ದು ಅಂಬೋದು ಅವ್ರ ನೇತ ಅಷ್ಟೇ. ಆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಸರ್.